ಕುರ್ಚಿ ಶಾಸಕರಿಂದ ಮೃತ ವಿದ್ಯಾರ್ಥಿ ಗೌತಮ್ ಕುಟುಂಬಕ್ಕೆ ಸಾಂತ್ವನ. ಸುಟ್ಟೆಟ್ಟಿ ಗ್ರಾಮದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ 9ನೇ ತರಗತಿ ವಿದ್ಯಾರ್ಥಿ ಗೌತಮ್ ಭಜಂತ್ರಿ ಅವರ ಅನುಮಾನಾಸ್ಪದ ಸಾವು ರಾಜ್ಯಾದ್ಯಂತ ತೀವ್ರ ಆಘಾತ ಮೂಡಿಸಿದ್ದು, ಇದೀಗ ಕುರ್ಚಿ ಶಾಸಕ ಮಹೇಂದ್ರ ತಮ್ಮಣ್ಣರವರು ಮೃತರ ಕುಟುಂಬಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ಕಳೆದ ಕೆಲವು ದಿನಗಳ ಹಿಂದೆ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ 9ನೇ ತರಗತಿ ಓದುತ್ತಿದ್ದ ವಿದ್ಯಾರ್ಥಿ ಗೌತಮ್ ಭಜಂತ್ರಿ ಮೃತಪಟ್ಟಿದ್ದು ಭಾರೀ ವಿವಾದಕ್ಕೆ ಕಾರಣವಾಗಿತ್ತು. ಘಟನೆ ನಡೆದು ಕುಟುಂಬಸ್ಥರು ಆಘಾತದಲ್ಲಿದ್ದು ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಿಡಗುಂದಿ ಗ್ರಾಮಕ್ಕೆ ತೆರಳಿ ಕುರ್ಚಿ ಕ್ಷೇತ್ರದ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ್ ಮೃತ ಗೌತಮ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಪೋಷಕರಿಗೆ ಹಾಗೂ ಕುಟುಂಬ ವರ್ಗದವರಿಗೆ ಸಾಂತ್ವನ ಹೇಳಿದರು. ಮಗುವನ್ನು ಕಳೆದುಕೊಂಡ ಪೋಷಕರ ನೋವಿನಲ್ಲಿ ಭಾಗಿಯಾದ ಶಾಸಕರು ಕುಟುಂಬಕ್ಕೆ ಧೈರ್ಯ ತುಂಬಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಮಹೇಂದ್ರ ತಮ್ಮಣ್ಣವರ್, ವಿದ್ಯಾರ್ಥಿಯ ಸಾವಿನ ಕುರಿತು ಯಾವುದೇ ಮುಚ್ಚು ಮರೆ ಇಲ್ಲದೆ ಉನ್ನತ ಮಟ್ಟದ ಮತ್ತು ನಿಷ್ಪಕ್ಷಪಾತ ತನಿಖೆ ನಡೆಸಲಾಗುವುದು. ತಪ್ಪಿತಸ್ಥರು ಯಾರೇ ಆಗಲಿ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಜೊತೆಗೆ ಸರ್ಕಾರದ ವತಿಯಿಂದ ಮೃತನ ಕುಟುಂಬಕ್ಕೆ ಸೂಕ್ತ ಪರಿಹಾರವನ್ನು ಕೊಡಿಸುವುದಾಗಿ ಶಾಸಕರು ಭರವಸೆ ನೀಡಿದ್ದಾರೆ. ಈ ವೇಳೆ ಸ್ಥಳೀಯ ಮುಖಂಡರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಈ ರಿಪೋರ್ಟ್ ಲೋಕೇಶ್ ನಸ್ಲಾಪುರೆ, ರಾಯಭಾಗ. ನಾನು ಕಲಿತಾ ಯಾವಾಗ ಬೇಕಾದ್ರೆ ಮಕ್ಕಳಿಗೆ ನನಗೆ ಹೀಗಾಗೈತೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಇರ್ತೀನಿ. ಆಯಿತು. ಏನು ಒಂದು ಮುರಾರ್ಜಿ ಸ್ಕೂಲ್, ಸುಟ್ಟಟ್ಟಿ ಮುರಾರ್ಜಿ ಸ್ಕೂಲ್ನಲ್ಲಿ ಒಂದು ಏನು ಘಟನೆ ನಡೀತು. ಗೌತಮ್ ಹನುಮಂತ್ ಭಜಂತ್ರಿ ಅಂತ ಹೇಳಿ ಒಬ್ಬ 9ನೇ ಹುಡುಗ ಏನು ಸುಸೈಡ್ ಮಾಡ್ಕೊಂಡಲ್ಲ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗ ನಾನು ಇರ್ಲಿಲ್ಲ. ಅವತ್ತು ನಾನು ಅಸೆಂಬ್ಲಿ ಇರೋದ್ರಿಂದ ಬೆಂಗಳೂರಲ್ಲಿದ್ದೆ. ಇವತ್ತು ಈ ನಿಡಗುಂದಿ ಗ್ರಾಮಕ್ಕೆ ಬಂದು ಅವರ ಮನೆಗೆ ಬಂದ ಸಾಂತ್ವನ ಹೇಳುವಂತ ಕೆಲಸ ಇವತ್ತು ನಾನು ನಿಡಗುಂದಿ ಗ್ರಾಮಕ್ಕೆ ಬಂದಿದ್ದೀನಿ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಇಲಾಖೆಯಿಂದ ಏನೋ ಒಂದು 5 ಲಕ್ಷ ರೂಪಾಯಿ ಚೆಕ್ ಕೊಡುವಂತ, ಪರಿಹಾರ ಕೊಡುವಂತ ಕೆಲಸ ಮಾಡಿದ್ದಾರೆ. ನಾನು ಭರವಸೆ ಕೊಟ್ಟಿದ್ದೀನಿ. ಏನವತ್ತು ಅದು 302 ಸೆಕ್ಷನ್ ಕೇಸ್ ಆಗೈತಂತ. 302 ಅಂತ ಮರ್ಡರ್ ಕೇಸ್. ಸಂಬಂಧಪಟ್ಟಂಗೆ ಅದು ಪೋಸ್ಟ್ ಮಾರ್ಟಮ್ ಬರಲಿ. ಪೋಸ್ಟ್ ಮಾರ್ಟಮ್ ಬಂದ ನಂತರ ಒಂದು ಹುಡುಗನಿಗೇನು ನ್ಯಾಯ ಕೊಡಿಸುವಂತ ಕೆಲಸ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರ ನಾನು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿ ಮುಂದೆ ಏನು ಮಾಡಬೇಕು ಅಂತ ಹೇಳಿ ನಾನು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡ್ತೀನಿ. ಸರ್, ಈಗ ಒಂದು ಹುಡುಗನ್ ಸರ್ ಅದು ಮರ್ಡರ್ ಕೇಸ್ ಇವರು ಪ್ರಿನ್ಸಿಪಲ್ ಮತ್ತು ವಾರ್ಡನ್ ಅವರು ಅದ್ರಾಗ ಸಾಬೀತಾಯ್ತು ಮಾಡ್ತಾರೆ. ಅದಕ್ಕೆ ಸರ್ಕಾರಕ್ಕೆ ಏನು ಇದು ಮಾಡ್ತಾರೆ? ಅದೇ ಸಂಬಂಧಪಟ್ಟ ಅಧಿಕಾರಿ ಜೊತೆ ಮಾತಾಡ್ಕೊಂಡು ನಾವು ಮುಂದೆ ಏನ್ ಮಾಡ್ಬೇಕು, ಏನ್ ಮಾಡಕ್ಕಾಗತ್ತ, ಕಾನೂನ ವ್ಯಾಪ್ತಿಯಲ್ಲಿ ಏನ್ ಮಾಡಕ್ಕಾಗತ್ತ ಅಂತ ನೋಡ್ಕೊಂಡು ನಾನು ಮಾತಾಡ್ತೀನಿ. ಸರ್, ಈ ಮೃತ ಕುಟುಂಬದ ಹತ್ರ ಇದಕ್ಕೆ ತಾವು ತಮ್ಮ ಸರ್ಕಾರದಿಂದ ಏನ್ ಪರಿಹಾರ? ಅದೇ ಹೇಳಿದೆಲ್ಲ, ಇಲಾಖೆಯಿಂದ ಒಂದು 5 ಲಕ್ಷ ರೂಪಾಯಿ ಚೆಕ್ ಕೊಡುವಂತ ಕೆಲಸ ಆಲ್ರೆಡಿ ಮಾಡಿದ್ದಾರೆ. JD ಅವ್ರ ಮುಖಾಂತರ ಮಾಡಿದ್ದಾರೆ. ಮುಂದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಲಿ. ಬಂದ ನಂತರ ಏನ್ ಮಾಡ್ಬೇಕಂತ ನೋಡ್ಕೊಂಡು ಅಧಿಕಾರಿ ಜೊತೆ ಮಾತಾಡ್ಕೊಂಡು ಮುಂದಿನ ಕೆಲಸ ನಾನು ಮಾಡುವಂತದ್ದು ಮಾಡ್ತೇನೆ. ಸರ್, 2009ರಿಂದ 2026 ಸುಮಾರು 14 ಜನ ಮಕ್ಕಳು ಮುರಾರ್ಜಿ ದೇಸಾಯಿ ಒಳಗಡೆ ಸುಸೈಡ್ ಅಟೆಂಪ್ಟ್ ಮಾಡ್ತಾ ಇದ್ದಾರೆ. ಇಡೀ ಬೆಳಗಾವಿ ಜಿಲ್ಲೆ ಒಳಗಡೆ ಸದನದಲ್ಲಿ ಆಯ್ತು ಸರ್. ಸದನದಲ್ಲೂ ಆಗಿದೆ. ಅದ್ರ ಬಗ್ಗೆ ಚರ್ಚೆ. ಅದಕ್ಕೆ ಯಾಕೆ ಮಕ್ಕಳು ತಿರ್ಕೊಂಡ್ರ ಅನ್ನೋದು ಇದನ್ನಲ್ಲ. ಏನ ಸ್ಕೂಲ್ನಲ್ಲಿ ಕಿರಿಕಿರಿ ಇರೋದನ್ನ ತಿರ್ಕೊಂಡಾರು ಅಥವಾ ಅವ್ರ ಹೆಂಗಿರ್ತಾರ ಅನ್ನೋದ್ರ ಮ್ಯಾಗ, ಅದು ಏನಾಗೈತಿ ಪ್ರಕರಣ ಅನ್ನೋದ್ರ ಮ್ಯಾಗ ಡಿಪೆಂಡ್ ಆಗ್ತೈತಿ. ಯಾಕಂದ್ರೆ ನೀವು ಬರೀ ಹಾಸ್ಟೆಲ್ದಲ್ಲಿ ಅಷ್ಟೇ ಯಾಕೆ ಮಾತಾಡ್ತೀರಿ? ಎಲ್ಲಾ ಕಡೆ ನಡೆದಿರ್ತಾವ ಪ್ರಕರಣಗಳು. ನಡೆದಿರ್ಬೇಕು. ನೀವು ಇದಟ್ಟ ಪರ್ಟಿಕ್ಯುಲರ್ ಆಗಿ ನೆಟ ತಗೊಂಡಿದ್ರೆ ಅನ್ನತ್ಲೆ ನಿಮ್ಗೆ ಗೊತ್ತಾಗಿರ್ಬೇಕು. ನಡೀತಿರ್ತಾವ, ಪ್ರೈವೇಟ್ ಸ್ಕೂಲ್ನಲ್ಲೂ ನಡೀತಿರ್ತಾವ. ಮಕ್ಳಿಗೆ ಏನಾದ್ರು ಅಂದ್ರೆ ಎದ್ಕೊಳತ್ ಅನ್ನೋಕ್ಕಿಂತನೂ ಆ ಮಗು ಹೆಂಗೈತೆ ಅನ್ನೋದ್ರ ಮೇಲೆ ಡಿಪೆಂಡ್ ಇರ್ತೈತಿ. ಸರಿಯಾಗಿ ಸರ್ ಊಟ ವ್ಯವಸ್ಥೆ ಇಲ್ಲ ಸರ್. ಇಲ್ಲ, ನನ್ನ ಕ್ಷೇತ್ರ ವ್ಯಾಪ್ತಿ ಒಳಗೆ ಸಂಬಂಧಪಟ್ಟಂಗ ನಾನು ಅವಾಗ ನಾನು ವಿಸಿಟ್ ಕೊಡ್ತಾ ಇರ್ತೀನಿ. ಹೋಗಿ ಊಟಾನು ಮಾಡಿ ಬಂದಿದ್ದೀನಿ. ನಾನು ಮುರಾರ್ಜಿ ಸ್ಕೂಲ್ ಹೋಗಿ ನಮ್ಮ ಸ್ಕೂಲ್ಗಳಿಗೆ ನಾನು ಸ್ವಲ್ಪ ಕಾಳಜಿ ತಗೊಂಡು ನೋಡ್ತಾ ಇರ್ತೀನಿ.